ಜೊತೆಗೆ ಶ್ಯಾಮನೂರು ಶಿವಶಂಕರಪ್ಪನವರು ಈ ಕ್ಷೇತ್ರದ ಅಭಿವೃದ್ಧಿನೂ ಕೂಡ ಮಾಡಿದ್ದಾರೆ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಅವರು ಮಾಡಿದಂತ ಒಳ್ಳೆ ಕೆಲಸಗಳು ಅವೆಲ್ಲರೂ ಕೂಡ ಮುಂದುವರಿಬೇಕಂದ್ರೆ ಸಮರ್ಥ ಅವರನ್ನ ಆಯ್ಕೆ ಮಾಡಿ ಕಳಿಸಲೇಬೇಕು. ಸಮರ್ಥ ಅವರಿಗೆ ಯಾಕೆ ನಾವು ಕ್ಯಾಂಡಿಡೇಟ್ ಮಾಡೋದು? ಬಾಗಲಕೋಟೆನಲ್ಲೂ ಕೂಡ ಮೇಟಿ ಅವ್ರ ಮಗನಿಗೆ ಕೊಟ್ಟಿದ್ದೀವಿ, ಉಮೇಶ್ ಮೇಟಿ ಅಂತ. ಇಲ್ಲಿ ಕೂಡ ಶ್ಯಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಪದ್ಧತಿ ಏನಪ್ಪಾ ಅಂತಂದ್ರೆ, ಯಾರಾದರೂ ಸಿಟ್ಟಿಂಗ್ ಮೆಂಬರ್ ನಿಧನ ಆದ್ರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು. ಇದನ್ನ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಮಾಡ್ಕೊ ಬಂದಿದೆ. ಹಾಗಾಗಿ ಸಮರ್ಥ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥ ನನ್ನ ಭಾವನೆ. ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಒಳಗೊಂಡಂತೆ ತಗೊಂಡು ಹೋಗ್ತಕ್ಕಂಥ, ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಆ ಜಾತಿ, ಈ ಧರ್ಮ, ಈ ಭಾಷೆ ಯಾವತ್ತೂ ಕೂಡ ನಾವು ಭೇದ ಭಾವ ಮಾಡಲ್ಲ. ಎಲ್ಲರೂ ಒಂದೇನೆ, ಹಿಂದೂಗಳು ಒಂದೇನೆ, ಮುಸಲ್ಮಾನರು ಒಂದೇನೆ, ಕ್ರಿಶ್ಚಿಯನ್ರು ಒಂದೇನೆ, ಜೈನರು ಒಂದೇನೆ, ಬೌದ್ಧರು ಒಂದೇನೆ, ಸಿಖ್ರು ಒಂದೇನೆ, ನಮ್ಗೆಲ್ಲ ಒಂದೇ. ನಾವು ಯಾವತ್ತೂ ಕೂಡ ಭೇದ ಭಾವ ಮಾಡಿ ಗೊತ್ತೇ ಇಲ್ಲ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಪಕ್ಷ ಯಾವುದು? ಬಿಜೆಪಿ ಯಾವತ್ತಾರು ಯಾರಾದ್ರೂ ಜೈಲ್ಗೆ ಹೋಗಿದ್ದಾರ? ಯಾರಾದ್ರೂ ಜೈಲ್ಗೆ ಹೋಗಿದ್ದಾರ? ಭ್ರಷ್ಟಾಚಾರ ಮಾಡೋದ್ರಲ್ಲಿ ನಂಬರ್ 1, ಭ್ರಷ್ಟಾಚಾರ ಮಾಡೋದ್ರಲ್ಲಿ ನಂಬರ್ 1. ಅವರು ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬಂದಿಲ್ಲ.